ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓ, ಇವ್ರು ಬೇರೆ ಬಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ. ಪ್ರಜ್ಜೋ, ಬಾ ತಿಂಡಿ ತಿನ್ನು. ಬೆಳಗ್ಗೆಯಿಂದ ನೀನು ಏನು ತಿಂದಿಲ್ಲ. ಹೇಗ್ ತಿನ್ನೋದಕ್ಕಾಗತ್ತೆ ಹೇಳಿ? ಏನೋ ಕಷ್ಟಪಟ್ಟು ತಿಂದ್ರು ಅದು ಒಳಗಿಳಿಯತ್ತಾ? ಹೇಗೋ ದಮ್ ಕಟ್ಟಿ ಅದನ್ನ ಒಳಗ್ ನುಂಗುದ್ರು ಅದು ಒಳಗ್ ಹೋಗಿ ಜೀರ್ಣ ಆಗತ್ತಾ? ಆಗದಿಲ್ಲ ಬಿಡಿ. ಯಾಕಂದ್ರೆ ನಮ್ ಪ್ರಜ್ವಲ್ ಅವ್ರಿಗಾಗಿರೋದು ಅಂಥ ನೋವು. ಪುತ್ರ ಶೋಕಂ ನಿರಂತರಂ. ಕಮಲು, ಏನೇ ಮಾತಾಡ್ತಿದ್ಯಾ? ಪುತ್ರ ಶೋಕಂ ನಿರಂತರಂ ಅನ್ನೋದು ಮಗನ್ ಕಳ್ಕೊಂಡವ್ರಿಗೆ. ರೇ, ಈಗ ಇವ್ರ ಪರಿಸ್ಥಿತಿನೂ ಹಾಗೆ ಅಲ್ವೇನ್ರಿ ಆಗಿರೋದು? ಆ ರಾಧಿಕಾ ತಾಯಿ ಮಗನ್ ಮಧ್ಯೆ ಜಗಳ ಹಚ್ಚಿ ಅವನು ಇವ್ರ ಪಾಲಿಗಿದ್ರು ಇಲ್ದಂಗ್ ಮಾಡ್ಬಿಟ್ಲು. ಈಗ ಅವನು ಜೈಲಲ್ಲಿದ್ದಾನೆ. ಅವನ್ ಮತ್ತೆ ಬರ್ತಾನೋ ಇಲ್ವೋ ಆ ದೇವ್ರಿಗೆ ಗೊತ್ತು. ಅವನ್ ಬರ್ಲಿಲ್ಲ ಅಂದ್ರೆ ಅವನು ಇವ್ರ ಪಾಲಿಗೆ. ಸಾಕು, ನಿಲ್ಲಿಸ್ತೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ನಾನೇನ್ ನಿಮ್ ವಿರುದ್ಧ ಮಾತಾಡ್ತಾ ಇಲ್ಲ ಪ್ರಜ್ವಲ್ ಅವ್ರೆ. ಆ ರಾಧಿಕಾ ನಿಮಗಿಂಥ ಪರಿಸ್ಥಿತಿ ತಂದ್ಬಿಟ್ಲಲ್ಲ ಅಂತ ನನಗೆ ನೋವಾಗ್ತಿದೆ. ಅವಳ ಮನೆ ಹಾಳಾಗೋಗ, ಅವಳ ಹಾದಿಲ್ ಹಾವು ಕಚ್ಚ, ಅವಳಗ್ ಬರ್ಬಾರ್ದು ಬರ. ಹಲೋ, ನೀವಿಲ್ಲಿಗೆ ನಮಗೆ ಸಮಾಧಾನ ಮಾಡೋಕೆ ಅಂತ ಬಂದಿದ್ದೀರಾ ಅಥವಾ ರಾಧಿಕಾ ಮನೆಯವ್ರ ಬಗ್ಗೆ ಚಾಡಿ ಹೇಳಿ ಹಿಡಿ ಶಾಪ ಹಾಕೋಕ್ ಬಂದಿದ್ದೀರಾ? ಅಯ್ಯೋ ಕಿಶೋರ್ ಅವರೇ, ನೀವ್ಯಾಕೆ ನಮ್ಮನ್ನ ಹಾಗೆ ತಿಳ್ಕೊತಿದ್ದೀರಾ? ಯಾರ ಮೇಲೂ ಚಾಡಿ ಹೇಳೋದಕ್ಕೆ ನಾವು ಬರ್ಲಿಲ್ಲ. ನನ್ನ ಮಗಳನ್ನ ನಿಮ್ಮ ಮಗ ಏನಾದ್ರೂ ಮದ್ವೆ ಆಗಿದ್ದಿದ್ರೆ ನೀವುಗಳು ನಮಗೆ ಬೀಗ್ರಾಗ್ತಿದ್ರಿ. ನಮ್ ಬೀಗ್ರಿಗೆ ಇಂಥ ಸಂಕಟ ಬಂದ್ಬಿಡ್ತಲ್ಲ ಅಂತ ನಮಗೂ ನಿಮ್ಮಷ್ಟೇ ನೋವಾಗ್ತಿದೆ. ಅದಕ್ಕೆ ಬಂದ್ವಿ. ನಮಗ್ ಗೊತ್ತು ಪ್ರಜ್ವಲ್ ಅವರೇ, ಈಗ ನಾವು ನಿಮಗೆ ಎಷ್ಟೇ ಸಮಾಧಾನ ಮಾಡಿದ್ರು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ. ಆದ್ರೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಲ್ವಾ? ರಾಧಿಕಾ ನನ್ನ ತಮ್ಮನ ಮಗಳು. ಅವಳಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮ ಮಗ ಜೈಲಿಗೆ ಹೋಗೋದಕ್ಕೆ ಕಾರಣ ಆಗಿದ್ರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅವಳು ನಿಮ್ ತಮ್ಮನ ಮಗಳಾಗಿದ್ರೆ ಅದು ನಿಮ್ಗೆ, ಪ್ರಜ್ವಲ್ ಅವ್ರಿಗಲ್ಲ.